ತರುಣ್ ಸ್ಟುಡಿಯೋದಿಂದ ಅವರು ನಿರ್ಮಾಣವಾದ ಒಂದು ಸುಮಂತ್ರ ಅಂತ ಸಿನಿಮಾ, ಕನ್ನಡದ ಸಿನಿಮಾ. ಇದಕ್ಕೆ ಥಿಯೇಟ್ರ್ಗಳು ಕೊರತೆ ಇದೆ ನನಗೆ. ಈಗಲೇ ಆಲ್ರೆಡಿ 1.5 ಕೋಟಿವರೆಗೂ ಖರ್ಚು ಮಾಡ್ತಾಯಿದ್ವಿ, ಇನ್ನೂ ಬಗೆಹರಿದಿಲ್ಲ. ಒಂದು ಹಿಂದಿ ಲ್ಯಾಂಗ್ವೇಜ್ಗೆ ಇಷ್ಟೇ ಸ್ಕ್ರೀನಲ್ಲಿ ಬನ್ನಿ ಅಂತೇಳಿ ನಾವು ಹೇಳಿದ್ದಕ್ಕೆ ಅವರು ನಮ್ಮ ಮೇಲೆ ಕೋರ್ಟ್ಗೆ ಹೋಗಿದ್ದಾರೆ. ಅಧ್ಯಕ್ಷರಾಗಿ ನಿಮ್ಮದೇ ಥಿಯೇಟರ್ನಲ್ಲಿ ಕನ್ನಡಕ್ಕೆ ಶೋ ಸಿಗ್ತಿಲ್ಲ ಅಂತಂದ್ರೆ ಇದೇನು ಹೇಳ್ಬೇಕು ನಾವು? ಸರ್ ಕೊಟ್ಟಿಲ್ಲ ಅಂತ ಹೇಳ್ಬೇಡಿ, ಕೊಟ್ಟಿದ್ದೀವಿ ನಾವು ಮೊದಲು. ಸರ್ ಕೇಳಿ ಸರ್, ಅವರು ಇಲ್ಲೇ ಇದ್ದಾರೆ, ಕೇಳಿ ಸರ್. ಪ್ರೈಮ್ ಟೈಮಲ್ಲೇ ಕೊಟ್ಟಿದ್ವಿ. ಯಾರಿಗೆ ಚಾನ್ಸಸ್ ಇಲ್ಲ, RR ಕೊಡಕ್ಕೆ ಯಾಕೆ ಸರ್ ಸಾಧ್ಯ? ಬುಕಿಂಗ್ ಅಪ್ಲಿಕೇಶನ್ ತೋರಿಸುವಂತ ಡೀಟೇಲ್ ನಿಮಗೆ ತೋರಿಸ್ತೀವಿ ನಾವು. ಓಕೆ, ಒಂದು 15 ತಿಂಗಳ ಸರ್, ನೀವು ನಂಬಿದ್ರೆ ಬಿಡ್ತಾರೆ. ನಾವು 1 ತಿಂಗಳಾಗಿದೆ ನಮ್ಮ ಥಿಯೇಟರ್ ಕಡೆಗೆ ಮುಖ ನೋಡಿ. ಯಾವುದು ಸರ್? ಯಾವುದು ಸರ್? ಸಂಡೇ ಸರ್. ನಮಸ್ಕಾರ. ಇವತ್ತಿನ ದಿನ ನಮ್ಗಾಗಲೇ 1 ವಾರದಿಂದ ತರುಣ್ ಅವ್ರ ಜೊತೆಯಲ್ಲೇ ಓಡಾಡ್ತಾ ಇದ್ವಿ. ತರುಣ್ ಸ್ಟುಡಿಯೋದಿಂದ ಅವರು ನಿರ್ಮಾಣವಾದ ಒಂದು ಸುಮಂತ್ರ ಅಂತ ಸಿನಿಮಾ, ಕನ್ನಡದ ಸಿನಿಮಾ. ಇದಕ್ಕೆ ಥಿಯೇಟ್ರ್ಗಳು ಕೊರತೆ ಇದೆ ನನಗೆ, ಏನಾರ ನೀವು ಮಾಡಿ ಅಂತ ಕೆಲವು ಥಿಯೇಟ್ರ್ಗಳ ಹೆಸರು ಕೊಟ್ಟರು. ಅದಕ್ಕೆ ನಾವು ಸ್ಪಂದಿಸಿ ಇಮಿಡಿಯೇಟಾಗಿ ನಮ್ಮ ಟೀಮೆಲ್ಲನೂ ಅವ್ರಿಗೆ ಮೊಬೈಲ್ ಮುಖಾಂತರ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರದೇ ರೀತಿ ಕೆಲವೆಲ್ಲ ಉತ್ತರಗಳು ಕೊಡ್ತಾಯಿದ್ದಾರೆ. ಇದರಲ್ಲಿ ನಾವು ತರುಣ್ಗಾಗಲಿ ನಮ್ಮ ಥಿಯೇಟ್ರ್ ಓನರ್ಸ್ಗಾಗಲಿ ನಾವು ಏನೂ ಒಂದು ಇದನ್ನು ಮಾಡೋಕ್ಕೆ ಆಗ್ತಾಯಿಲ್ಲ. ಕೆಲವು ಕಟ್ಟುಪಾಡುಗಳು ನಮ್ಮಲ್ಲಿದೆ. ಕೆಲವು ಏನಾಗಿದೆ ಅಂದರೆ ನಾವು ಏನೇ ಲೆಟ್ರ್ ಮುಖಾಂತರ ಆಗಲಿ ಇನ್ನೊಂದು ಮುಖಾಂತರ ಆಗಲಿ ಅವ್ರಿಗೆ ನಾವು ಏನು ಮಾಡೋಕೆ ಆಗ್ತಾ ಇಲ್ಲ ನಾವು ಆ ಸೀಟಲ್ಲಿ ಕೂತ್ಕೊಂಡು. ಕಾರಣ ಈಗ ನಿಮಗೆಲ್ಲ ಗೊತ್ತಿದೆ, ರಿಲಯನ್ಸ್ ಕಂಪ್ನಿಯಿಂದ ನಮ್ಮಲ್ಲಿ CCಯಲ್ಲಿ ಕೇಸ್ ಹಾಕಿದ್ದಾರೆ. ಈಗಲೇ ಆಲ್ರೆಡಿ 1.5 ಕೋಟಿವರೆಗೂ ಖರ್ಚು ಮಾಡ್ತಾಯಿದ್ವಿ, ಇನ್ನೂ ಬಗೆಹರಿದಿಲ್ಲ. ಒಂದು ಹಿಂದಿ ಲ್ಯಾಂಗ್ವೇಜ್ಗೆ ಇಷ್ಟೇ ಸ್ಕ್ರೀನಲ್ಲಿ ಬನ್ನಿ ಅಂತೇಳಿ ನಾವು ಹೇಳಿದ್ದಕ್ಕೆ ಅವರು ನಮ್ಮ ಮೇಲೆ ಕೋರ್ಟ್ಗೆ ಹೋಗಿದ್ದಾರೆ. ಮೊದಲಿತ್ತು ನಮ್ಮಲ್ಲಿ ಒಂದು ಟೀಮ್ ಇತ್ತು, ಸ್ಕ್ರೀನಿಂಗ್ ಕಮಿಟಿ ಅಂತ ಮಾಡಿದ್ವಿ, ಅದ್ರ ಪ್ರಕಾರ ನಡ್ಕೊಳ್ತಾ ಇದ್ವಿ. ಅವ್ರು ಯಾವಾಗ ನಮ್ಮ ಮೇಲೆ ಕೇಸ್ ಹಾಕಿದಾರೋ ಆವತ್ತಿಂದ ನಾವು ಇಲ್ಲಿವರೆಗೂ ನಾವು ಯಾವುದೇ ಒಂದು ರಿಸ್ಟ್ರಿಕ್ಷನ್ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾರಿಗೂ ಅಷ್ಟೇ, ಯಾವುದೇ ಲ್ಯಾಂಗ್ವೇಜ್ಗಾಗಲಿ ಯಾರೇ ಥಿಯೇಟ್ರ್ ಅವ್ರಿಗಾಗಲಿ ಏನು ನಾವು ನಿರ್ಬಂಧನ ಮಾಡೋಕ್ಕೆ ಆಗ್ತಾಯಿಲ್ಲ. ಅದು ನಮ್ಮ ಕೈಯಲ್ಲಿ ಇಲ್ಲ. ನಾವು ತರುಣ್ ಅವ್ರಿಗೆ ಚೆನ್ನಾಗಿ ಹೇಳಿದ್ವಿ, ಅವ್ರಿಗೆ ಏನು ಥಿಯೇಟ್ರ್ಗೆ ಲಿಸ್ಟ್ ಕೊಟ್ಟಿರೋ ಅವ್ರಿಗೆಲ್ಲ ಹೇಳಿದ್ವಿ, ನೋಡಪ್ಪ ನಾನು ಕನ್ನಡ ಲ್ಯಾಂಗ್ವೇಜ್ ಆಗ್ತಾಯಿದ್ದೀನಿ, ತೆಲುಗು ಸಿನಿಮಾನ ಕನ್ನಡ ಲ್ಯಾಂಗ್ವೇಜಲ್ಲಿ ಮಾಡಿದ್ದಾರೆ, ಅದನ್ನೇ ಆಗ್ತಾಯಿದ್ವಿ. ನಾವು ಹೇಗೆ ಇದನ್ನು ನಮಗೆ ಸುಮಾರು ದಿನಗಳಿಂದನೇ ಹಿಂದಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ವಿ ನಾವು. ಅದು ಇದು ಅವ್ರಿಗೆ ತಕ್ಕಾಗಿ ಏನೋ ಅವರು ಇದನ್ನು ನಮಗೆ ತಿಳ್ಕೊಂಡು ಬಂದಿದ್ದಾರೆ. ನಾವು ತನಗೆ ಅದೇ ಹೇಳಿದ್ವಿ, ನಾವು ಈ ಥರ ಹೆಲ್ಪ್ಲೈಸ್ ಆಗಿದ್ದೀವಪ್ಪ, ನಾವು ಏನು ಮಾಡಬೇಕು, ನೀವು ಲೆಟ್ರ್ ಕೊಟ್ಟಿದ್ರಿ, ನಾವು ಸ್ಪಂದಿಸೋಕೆ ಆಗ್ತಾಯಿಲ್ಲ, ಏನು ಮಾಡಬೇಕು ಅನ್ನೋದು ಇವ್ರಿಗೂ ನಾವು ಹೇಳಿದ್ವಿ. ಅವ್ರು ಅದ್ರ ಮೇಲೆ ನಾವು ಅವ್ರಿಗೆ ಒಳ್ಳೆಯದಾಗಲಿ ಒಳ್ಳೆ ಹಿಟ್ಟಾಗಲಿ ಅಂತಲೂ ನಾನು ಅವರಲ್ಲಿ ಇದು ಮಾಡ್ಕೊಂಡಿದ್ದೀನಿ. ಹೇಳಿ ಸರ್, ಒಬ್ಬೊಬ್ಬರು ಕೇಳಿ ಸರ್. ಮೊದಲನೇ ಸ್ಟಾರ್ಟಿಂಗ್ ಸ್ಟೇಟ್ಮೆಂಟ್ ಹೇಳಿದ್ರೆ ನಾವು ಹೆಲ್ಪ್ಲೆಸ್ ಆಗಿದೆ. ಎಸ್ ಸರ್, ಎಸ್. ಕನ್ನಡ ಚಿತ್ರಗಳಿಗೆ ಚೇಂಬರೇ ಸಪೋರ್ಟ್ ಮಾಡ್ತಿಲ್ಲ, ನಾವು ಹೆಲ್ಪ್ಲೆಸ್ ಆಗ್ತಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ನಿರ್ಮಾಪಕರು ಕನ್ನಡ ಚಿತ್ರನ ನಿರ್ಮಾಣ ಮಾಡಬೇಕು. ತಮ್ಮದು ಆಪಾದನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತಾವು ಯಾಕೆ ಯಾವ ರೀತಿ ನಾವು ಕನ್ನಡ ಸಿನಿಮಾಗಳಿಗೆ ಸ್ಪಂದಿಸಬೇಕು? ನೀವು ಹೇಳಿದ್ರಲ್ಲ ಸರ್, ಹೆಲ್ಪ್ಲೆಸ್ ಆಗಿದ್ದೀವಿ ನಾವು. ಹೆಲ್ಪ್ಲೆಸ್ ಆಗಿದ್ರೆ ಅಂದರೆ ಯಾರಿಗೆ ನಾವು ಒಂದು ರಿಸ್ಟ್ರಿಕ್ಷನ್ ಮಾಡೋಂಗಿಲ್ಲ. ಯಾವುದೇ ಥಿಯೇಟ್ರ್ ಓನರ್ಗಾಗ್ಬೋದು, ನಮ್ಮ ನಿರ್ಮಾಪಕರಿಗಾಗ್ಬೋದು, ನೀವು ಇಂಥದ್ದೇ ಮಾಡಿ ಅಂತೇಳಿ ನಾವು ಅವ್ರ ಹಕ್ಕಿಗೆ ನಾವು ಶ್ರುತಿ ಮಾಡೋಂಗಿಲ್ಲ. ಇವತ್ತಿನ ದಿನ ಅದನ್ನೇ ಹೇಳಕ್ಕೆ ಬಂದೆ ಸರ್. ಇವತ್ತು ಅವರ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸೋಂಗಿಲ್ಲ ಯಾವುದೇ ಬಿಸ್ನೆಸ್ಸಲ್ಲಿ. ಇದನ್ನು ಖಂಡಿತವಾಗಿ ಹೇಳ್ತಾ ಇದ್ವಿ. ನಮ್ಮ ಮೇಲೆ ಒಂದು CCI ಅಂತ ಒಂದು ಇದೆ. ಅಂದ್ರೆ ಬೇರೆ ಭಾಷೆಯ ಬೇರೆ ಚಿತ್ರಗಳು ಬಂದು ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳ ಮೇಲೆ ಧೋರಣೆ ಮಾಡ್ತಿದೆ ಅಂದ್ರು ನಾವು ಹೆಲ್ಪ್ಲೆಸ್ ಆಗಿದ್ದೀವಿ, ನಮ್ಮಲ್ಲಿ CCI ಆಗಿದೆ ಅಂತ ಹೇಳಿ ಸಪೋರ್ಟ್ ಮಾಡಿದ್ರೆ ಸುಮ್ಮನೆ ಇರಕ್ಕಾಗತ್ತಾಗಿದ್ರೆ ಏನ್ ಸಪೋರ್ಟ್ ಮಾಡ್ಬೇಕು ಸರ್? ನಾವು ಹೊಸಬ್ರು ಸಿನಿಮಾ ಬಂದಾಗ ಸಮಸ್ಯೆನ ನಾವು ನೋಡಿದ್ವಿ. ಸ್ಟಾರ್ ಒಬ್ರು ಸಿನಿಮಾ ಮಾಡಿ ಅವರ ಒಂದು ಸಿನಿಮಾ ಅಂದ್ರೆ ಎಕ್ಸ್ಪೆಕ್ಟೆಡ್ ಸಿನಿಮಾಗೆ ಕರ್ನಾಟಕದಲ್ಲಿ ಥಿಯೇಟರ್ ಸಿಗ್ತಿಲ್ಲ ಅಂತಂದ್ರೆ ಹಂಗಿದ್ರೆ ಪ್ರೊಡ್ಯೂಸರ್ಸ್ ಎಲ್ಲೋ ಹೋರಾಟ ಮಾಡಬೇಕು ಸರ್. ಇಲ್ಲೇ ಮಾಡಬೇಕು. ಆದ್ರೆ ನಾವು ಏನ್ ಮಾಡ್ಬೇಕು ಅನ್ನೋದು ತಾವು ಇನ್ಸ್ಟ್ರಕ್ಷನ್ ಕೊಡಿ ನೋಡೋಣ. ಏನ್ ಮಾಡೋಕೆ ಸಾಧ್ಯ ಇದೆ?
ಹೌದು ಸರ್. ಹೌದು. ನೀವು ಇಷ್ಟು ಅಸಹಾಯಕತೆಯಿಂದ ನಮ್ಮ ಕೈ ಏನು ಆಗೋದಿಲ್ಲ ಅಂತಂದ್ರೆ ಮತ್ತೆ ಇದು ಏನಕ್ಕೆ ಇದು ಸರ್ ನಾವು ಪ್ರೆಸ್ ಮೀಟ್ ಏನಕ್ಕೆ ನಿರ್ಮಾಪಕ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಾಕಿ ಮತ್ತೆ ಒಂದು ಸಮಸ್ಯೆ ಹೇಳ್ಕೊಂಡ್ರೆ ನೀವು ಈಜೆ ನಮ್ಮ ಕೈಗೂ ಇಲ್ಲ ಸಿ ಇದೆ ಇನ್ನೊಂದಿದೆ ಮತ್ತೊಂದು. ಹೌದು ಸರ್, ನಾವು ಯಾವುದೇ ರಿಸ್ಟ್ರಿಕ್ಷನ್ ಮಾಡೋಕ್ಕಿಲ್ಲ. ಹೆಲ್ಪ್ಲೆಸ್ ಅಂದರೆ ಇದನ್ನೇ ಹೇಳ್ತಾ ಇರೋದು. ಒಬ್ಬ ಥಿಯೇಟ್ರ್ ಓನರ್ಗೆ ನಾವು ಎಲ್ಲರೂ ಕನ್ನಡ ಕೊಡಲೇಬೇಕಂತ ಹೇಳಂಗಿಲ್ಲ. ಅವ್ರು ಏನು ಮಾಡಿದ್ದಾರೆ, 3 ಲ್ಯಾಂಗ್ವೇಜ್ ಮಾಡಿರ್ತಾರೆ. ಅದರ್ ಲ್ಯಾಂಗ್ವೇಜ್ ಅವರು ಕನ್ನಡ ವರ್ಷನಲ್ಲೇ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಅಂತೀರಿ. ನಾವೇನು ಮಾಡ್ಬೇಕು ಅದಕ್ಕೆ ಸರ್? ಇದು 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 ಏನಾಗಿದೆ ಗೊತ್ತಾ? ತೆಲುಗು ತಮಿಳು ಯಾವ ರೀತಿ ಇದೆ ಅಂತಂದ್ರೆ ಅಲ್ಲಿನ ಪ್ರಾದೇಶಿಕ ಸಿನಿಮಾಗಳಿಗೆ ಮೊದಲ ಆದ್ಯತೆ ಇದೆ. ನೀವು ಹೊರಗಡೆ 40,000 ಹಾಕು ಕನ್ನಡ ತಮಿಳು ಡಬ್ಬಿಂಗ್ ಮಾಡೋದು ಕೂಡ ಪ್ರಾದೇಶಿಕ ಸಿನಿಮಾಗಳಿಗೆ ಸಾಕಷ್ಟು ಪ್ರಾಧಾನ್ಯತೆ ಕೊಡ್ತಾರೆ. ಮತ್ತೆ ಈಗ ಏನು ಪ್ರತಿ ಸಿನಿಮಾ ಬಂದೂ ಆ ಥರ ಸಿನಿಮಾ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾಗಳಿಗೆ ಟೇಬಲ್ ಸಿಗ್ತಿಲ್ಲ ಅಂತ ಒಂದು ಕೂತ್ಕೊಂಡಾಗ ಅದು ಕರ್ನಾಟಕದಾಗಿ ಕನ್ನಡ ಸಿನಿಮಾಗಳಿಗೆ ಒಂದು ವಾಣಿಜ್ಯ ಸಂಸ್ಥೆ ಮಾತೃ ಸಂಸ್ಥೆ ಅಂದ್ಕೊಂಡು ಲೆಕ್ಕ ಹೋರಾಟನೇ ಮಾಡ್ಕೊಳ್ಳೋದಾ ಸರ್? ಇದು ತರುಣ್ ಅವ್ರಿಗೆ ಕೇಳಿ. ನಾವು ಫ್ರೆಂಡ್ಲಿ ಏನ್ ಮಾಡಬೇಕು ಅದನ್ನ ಮಾಡ್ತಾನೆ ಇದೀವಿ. ಅಲ್ಲ ಸರ್, ಈಗ ಅದನ್ನ ಆಕ್ಷನ್ ತಗೊಳಕ್ ಆಗ್ತಾ ಇಲ್ಲ. ಹೇಳೋದಕ್ಕಿಂತ ಅವ್ರ ಹಿಂದೆ ನೀವು ಯಾವ ರೀತಿ ಇರಬೇಕು ಅಂತ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಎಷ್ಟು ಈಗ ಒಂದು ಸಿಂಪಲ್ ಕ್ವಶನ್ ನಿಮ್ದೊಂದು ಮಾಲಿದೆ ಅಲ್ವಾ ಸರ್? ಹೌದು ಸರ್. ನೀವು ಎಷ್ಟು ಶೋ ಕೊಟ್ಟಿದ್ದೀರಾ ಸರ್ ಅವ್ರಿಗೆ? ನಿಮ್ದೇ 2 ಥಿಯೇಟರ್ ಅಲ್ಲಿ ಶೋ ಕೊಟ್ಟಿದ್ದೀರಾ. ತೆಲುಗು ಚಿತ್ರಕ್ಕೆ 2 ಥಿಯೇಟರ್ 6 ಶೋ ಕೊಟ್ಟಿದ್ದೀರಾ. ಕನ್ನಡದ ಚೂಮತ್ತ ಚಿತ್ರಕ್ಕೆ 3 ಶೋ ಕೊಟ್ಟಿದ್ದೀರಾ. ಹ್ಞೂ ಸರ್. ಅಧ್ಯಕ್ಷರಾಗಿ ನಿಮ್ಮದೇ ಥಿಯೇಟರ್ ನಲ್ಲಿ ಕನ್ನಡಕ್ಕೆ ಶೋ ಸಿಗ್ತಿಲ್ಲ ಅಂತಂದ್ರೆ ಇದೇನ್ ಹೇಳ್ಬೇಕು ನಾವು? ಸರ್ ಕೊಟ್ಟಿಲ್ಲ ಅಂತ ಹೇಳ್ಬೇಡಿ, ಕೊಟ್ಟಿದೀವಿ ನಾವು ಮೊದಲು. ಸರ್ ಕೇಳಿ ಸರ್, ಅವರು ಇಲ್ಲೇ ಇದ್ದಾರೆ, ಕೇಳಿ ಸರ್. ಪ್ರೈಮ್ ಟೈಮ್ ಅಲ್ಲೇ ಕೊಟ್ಟಿದ್ವಿ. ಎಷ್ಟೋ ಇದೆ, ನಮ್ಮ ವ್ಯವಸ್ಥಾಪಕರು ಇದಾರಲ್ಲ ಅದನ್ನ ಮೊದಲಿಂದಾನೇ ಅಡ್ವಾನ್ಸ್ಗಳು ಅದು ಇದು ಮಾಡಿರ್ತಾರೆ. ಅದನ್ನ ನಾವು ಮಧ್ಯ ತೋರಿ ನಮ್ಮ ಕನ್ನಡ ಸಿನಿಮಾ ಕೊಡ್ಲೇಬೇಕಂತೇಳಿ ಗಲಾಟೆ ಮಾಡಿ ನಾನು 3 ಶೋ ಕೊಡೋಕ್ಕೆ ಪ್ರೈಮ್ ಟೈಮ್ ಅಲ್ಲಿನೇ ನಾನು ತೀರ್ಮಾನ ಮಾಡಿದ್ದೀನಿ. ವೈಭವಿನಲ್ಲಿ 6 ಶೋ ತೋರಿಸ್ತಾ ಇದೆ, ವೈಷ್ಣವಿಲಿ 6 ಶೋ ತೋರಿಸ್ತಾ ಇದೆ. ತೆಲುಗುನ ಚಿತ್ರಕ್ಕೆ, ಕನ್ನಡದ ಚೂಮತ್ರಕ್ಕೆ 3 ಶೋ ತೋರಿಸ್ತಾ ಇದೆ ಸರ್. ಇದು ನಿಮ್ಮದೇ ಚಿತ್ರ. ಹೌದು. ನೀವು ನಮ್ಮ ಫಿಲ್ಮ್ ಚೇಂಬರ್ ನ ಅಧ್ಯಕ್ಷರು, ನಿಮ್ಮದೇ ಥಿಯೇಟರ್ ನಲ್ಲಿ ಕನ್ನಡಕ್ಕೆ ಸಿಗ್ತಾ ಇಲ್ಲ ಅಂತಂದ್ಮೇಲೆ ಹಂಗಿದ್ರೆ ಕನ್ನಡದ ನಿರ್ಮಾಪಕರು ಯಾರ ಹತ್ರ ಹೋಗಿ ಕೇಳಬೇಕು ಸರ್? ಓಕೆ ಅವರು ಇವರು ನಮ್ಗೆ ಅಪ್ರೋಚ್ ಮಾಡಿರೋದು ಯಾವ ಟೈಮಲ್ಲಿ ಕೇಳಿ, ಅದೇ ಅದರ್ ಲ್ಯಾಂಗ್ವೇಜ್ ಅವರು ಯಾವಾಗ ಅಪ್ರೋಚ್ ಮಾಡಿದ್ದಾರೆ ಕೇಳಿ. ನಾನು ಅದನ್ನೇನು ಅದು ಸ್ಥಗಿತಗೊಳಿಸ್ಬಿಟ್ಟು ನಮ್ಮ ಕನ್ನಡಕ್ಕೆ ಪ್ರಾಧಾನ್ಯತೆ ಕೊಡ್ರಿ ಅಂತೇಳಿ ನಾನು 3 ಶೋಗೆ ಅರೇಂಜ್ ಮಾಡಿದ್ದೀನಿ ಸರ್. ಸರ್ ಅಂದ್ರೆ ನೀವು ಹೇಳೋ ಪ್ರಕಾರ ನಮಗೆ ಫಸ್ಟ್ ಅವ್ರು ಅಪ್ರೋಚ್ ಮಾಡಿದ್ರು ಅವ್ರಿಗೆ ಕೊಡ್ತೀವಿ ಅಂತ ಅಲ್ಲ ಸರ್, ವ್ಯಾಪಾರ ಇದು. ನಾವು ಕನ್ನಡಕ್ಕೆ ಪ್ರಾಧಾನ್ಯತೆ ಕೊಡಲೇಬೇಕು. ನಾವು ಆ ಸ್ಥಾನದಲ್ಲಿ ಕೂತಿರೋದ್ರಿಂದನೇ ನಾನು ಕೆಲವು ಸ್ಥಗಿತಗೊಳಿಸಿ ನಮ್ಮ ಕನ್ನಡಕ್ಕೆ ಪ್ರಾಧಾನ್ಯ ಕೊಡ್ರಪ್ಪ ಅಂತೇಳಿ ನಾನು ಅದನ್ನ ಮಾಡಿಸಿದ್ದೀನಿ. ಸರ್ ಪ್ರೈಮ್ ಟೈಮ್ ಅಲ್ಲಿ ಇದೆಯಲ್ವ ಸರ್? ನಾನು ಈಗ ನೋಡಿ ಸರ್, ಆಕ್ಚುಲಿ ನೋಡಿ ಸರ್, ನನಗೇನೆ 3 ಶೋ ನಿಮ್ಮ ಇದ್ರಲ್ಲೇ ಇದು ಮಾಡಿದಾರಲ್ವ ಸರ್? ನೋಡ್ಲಿಲ್ಲ ನಾನು ಸರ್. ಈಗ ತಮಗೆ ಪ್ರೈಮ್ ಶೋಸ್ ಇದೆಯಲ್ವಾ ಸರ್? ಸರ್ ಅದು ಅಲ್ಲ ಸರ್, ನಿಜ ಸರ್. ಪ್ರೈಮ್ ಶೋ 4 ಶೋ ಸಿಕ್ಕತ್ತೆ. ಅದರಲ್ಲಿ ಚಾನ್ಸಸ್ ಇಲ್ಲ. RR ಕೊಡಕ್ಕೆ ಆಗಿ ಸರ್ ಸಾಧ್ಯ. ಬುಕಿಂಗ್ ಅಪ್ಲಿಕೇಶನ್ ತೋರಿಸುವಂತ ಡೀಟೇಲ್ ನಿಮಗೆ ತೋರಿಸ್ತೀವಿ ನಾವು. ಓಕೆ ಸರ್, ಎಲ್ಲ ಕಡೆ ನಾನು ಅದನ್ನ ಗಮನ ಹರಿಸ್ತೀನಿ ಸರ್. ನಮ್ಮ ಇದಕ್ಕೆ ಇನ್ನು ಹೌದು ಸರ್, ಕಂಟ್ರೋಲ್ ಇದೆ. ಆದ್ರೆ ನಮ್ಮ ವ್ಯವಸ್ಥಾಪಕರು ಒಬ್ರು ಇದ್ದಾರೆ, ಮ್ಯಾನೇಜರ್ ಅಂತ ಇಟ್ಕೊಂಡಿದ್ವಿ ನಾವು. ಬೇರೆ ಕಾರ್ಯ ಒತ್ತಡದಿಂದ ಆ ಕಡೆ ನೋಡ್ಕೊಳ್ತಾ ಇಲ್ಲ. ಒಂದು 15 ತಿಂಗಳ ಸರ್, ನೀವು ನಂಬಿದ್ರೆ ಬಿಡ್ತಾರೆ. ನಾವು 1 ತಿಂಗಳಾಗಿದೆ ನಮ್ಮ ಥಿಯೇಟರ್ ಕಡೆಗೆ ಮುಖ ನೋಡಿ. ಆದರೆ ನಮ್ಮ ತರುಣ್ ಹೇಳಿದ ತಕ್ಷಣ ನೋಡ್ರಿ, ಅವ್ರಿಗೆ ಮೊದಲು ಬೇರೆಯದು ಬ್ಯಾನ್ ಮಾಡಿ ಇದನ್ನ ಮಾಡಿ ಇವ್ರಿಗೆ ಕೊಡಿ ಅಂತ ನಾನು ನಮ್ಮ ವ್ಯವಸ್ಥಾಪಕರಿಗೆ ಹೇಳಿದ್ದೀನಿ. ಅವ್ರು ಏನು ಅಡ್ಜಸ್ಟ್ಮೆಂಟ್ ಮಾಡಿ. ಯಾವುದು ಸರ್? ಯಾವುದು ಸರ್? ಸಂಡೇ ಸರ್, ಸಂಡೇ ಹೋಗಿದ್ವಿ ಸರ್. ಆಮೇಲೆ ನಾವು ಅಲ್ಲಿ ಸ್ವಾಮಿ ಸಂಡೇ ಹೋಗಿದ್ವಿ. ಆಗೋದ ಮೇಲೆ ಅಲ್ಲಲ್ಲ ನಾವು
ಇರಿ ಪ್ರವೀಣ ಇರಿ ವ್ಯವಸ್ಥೆ ಮಾಡ್ತೀವಿ ಅಂತಿದ್ರ ಸರ್. ಸಿನಿಮಾ ರಿಲೀಸ್ ಆಗಿ ಒಂದ್ ತಿಂಗಳು ಟೈಮ್ ಇಲ್ಲ, ಒಂದ್ ವಾರ ಟೈಮ್ ಇಲ್ಲ. ಬೆಳಗ್ಗೆ ಇದ್ರೆ ಸಿನಿಮಾ ರಿಲೀಸ್ ಇದೆ, ನೀವಿನ್ನೂ ವ್ಯವಸ್ಥೆ ಮಾಡ್ತಾ ಇದ್ರೆ ಸರ್ ಸಿನಿಮಾಗಳಿಗೆ ಥಿಯೇಟರ್ ಸಿಗ್ತಾ ಇದೆ. ಒಳ್ಳೆ ಸಿನಿಮಾ ಇತ್ತು, ಒಳ್ಳೆ ಟೈಮ್ ಸಿಗ್ಲಿಲ್ಲ ಅಂದ್ರೆ ಜನ ಎಲ್ಲೋಗ್ ನೋಡ್ಬೇಕು ಸರ್. ಅವಾಗ ಹೇಳ್ತಾರೆ ಯಾವತ್ತು ನಾನು ಹೇಳಿದ್ರೆ ಸರ್ 6ನೇ ತಾರೀಕು ಹೇಳಿದ್ರು ಅಲ್ವಾ ಇವ್ರೆ ನನಗೆ ಅಲ್ಲಲ್ಲ ಕಥೆ ಅಲ್ಲ ಸರ್, ಫ್ಯಾಕ್ಟು. ನನಗೆ ಅಲ್ಲಲ್ಲ ಇಲ್ಲಿ 6ನೇ ತಾರೀಕು ನಾನು ಕೇಳಿದ್ರು 10th ರಿಲೀಸ್ ಇಟ್ಕೊಂಡು ನಾವು ಬಿಫೋರ್ ಸಿನಿಮಾಗಳು ಮಾಡದೇ ಇರ್ತೀವ ಸರ್. ಯಾವುದೇ ಒಬ್ಬ ಥಿಯೇಟರ್ ಮಾಲೀಕ ಯೋಚನೆ ಮಾಡ್ರಿ ನೀವು. ಒಂದು ವಾರ 15 ದಿನ ಬಿಫೋರ್ ನಾವು ಇದು ಮಾಡ್ಕೊಳ್ತೀವಿ, ಫುಲ್ಫಿಲ್ ಮಾಡ್ತೀವಿ. ನನಗೆ ಸಾರಿ ಹೇಳಿದ್ದೆ 6ನೇ ತಾರೀಕು. ಅಷ್ಟು ಶಾರ್ಟ್ ಟೈಮಲ್ಲಿನೂ ನಾನು ನಮ್ಮ ಇವನಿಗೆ ಮ್ಯಾನೇಜರ್ಗೆ ಹೇಳ್ಬಿಟ್ಟು ನೋಡಪ್ಪ ಅದಕ್ಕೆ ಪ್ರಾಧಾನ್ಯತೆ ಕೊಡು, ಎಷ್ಟು ಶೋ ಹೆಚ್ಚಾದರೆ ಅಷ್ಟು ನೀವು ಸ್ಕ್ರೀನ್ ಮಾಡಬೇಕು ಅಂತ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಅದ್ರ ಪ್ರಕಾರ 3 ಶೋ ಕೊಟ್ಟಿದ್ದಾರೆ. ಆಯ್ತು ಸರ್, ತರುಣ್ ಸರ್, ಈಗ ತುಂಬಾ ಅಡ್ವಾನ್ಸ್ ಮಾಡ್ಕೊಂಡು 2 ವಾರದಲ್ಲಿ 3 ಶೋಗಳಿಗೆ ಕೊಟ್ಟಿದ್ದಾರೆ. ಬಹಳ ಖುಷಿ ವಿಚಾರ ಅದು. ಈಗ ನಿಮ್ಮ ಪತ್ರ ಇಟ್ಕೊಂಡು ಬಂದಿರೋ ಸಮಸ್ಯೆ ಆಗಿದೆ, ನಮ್ಗೆ ಥಿಯೇಟರ್ ಸಿಗ್ತಿಲ್ಲ ಅಂತ ಹೇಳಿ ಅವ್ರು ಹೇಳಿದ್ದಾರೆ ನಿಮ್ಗೆ ಸಮಸ್ಯೆ ಆಗಲ್ಲ ಅಂತ. ನಿಮ್ಮ ಹೋರಾಟ ಯಾರು ವಿರುದ್ಧ ಮಾಡ್ತಿದ್ದಾರೆ, ಯಾರ ಜೊತೆ ಮಾಡ್ತಿದ್ದಾರೆ ಸರ್? ಚೇಂಬರ್ ಅಧ್ಯಕ್ಷರು ಅಸಹಾಯಕತೆಯಿಂದ ಈಗ ಸಮಸ್ಯೆ ತಿಳ್ಕೊಂಡಿದ್ದಾರೆ. ಬೀಂಗ್ ಕನ್ನಡ ಪ್ರೊಡ್ಯೂಸರ್ ಆಗಿ ಯಾಕಂದ್ರೆ ಕನ್ನಡದಲ್ಲಿ ಏನು ಸಿನಿಮಾ ಮಾಡ್ತಾರೆ, ಬೇರೆ ಲ್ಯಾಂಗ್ವೇಜ್ ಹೋದ್ರೆ ಸರ್ ಇಲ್ಲಿ ನಿಮಗೆ ರೆಡ್ ಕಾರ್ಪೆಟ್ ಹಾಕಿ ಉದ್ದೇಶ ಏನು, ಅದು ಯಾವ ವಿರುದ್ಧ ಇಲ್ಲಿ ನೋಡಿ ಸರ್, ಏನ್ ಗೊತ್ತಾ ಹಿರಿಯರು ಅವ್ರದ್ದು ನೋಡಿ ಸರ್, ಓವರ್ ಆಲ್ ಆಗಿ ಏನಾಗಿದೆ ಥಿಯೇಟರ್ಗೆ ತಗೊಂಡಾಗ ಚಿತ್ರದುರ್ಗ ಇದಕ್ಕಿಂತ ಮುಂಚೆ ಸರ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸರ್ ವಿಷಯ ಏನೇ ಇರ್ಬೋದು, ಇವರ ಜೊತೆನಲ್ಲಿ ಬರ್ಬೇಕಾಗಿರೋ ಇನ್ನೊಂದು ಸಿನಿಮಾನು ಕೂಡ ಥಿಯೇಟರ್ ಸಮಸ್ಯೆಯಿಂದ ಪೋಸ್ಟ್ಪೋನ್ ಮಾಡಿದ್ದಾರೆ ಸರ್. ನಾವು ಕರ್ನಾಟಕದಲ್ಲಿ ಇಟ್ಕೊಂಡು ಕನ್ನಡ ಸಿನಿಮಾಗಳು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಬರುತ್ತಾ ಬಿಡುತ್ತಾ ಅಂತ ನೋಡಿ ನಾವು ಡೇಟ್ ಫಿಕ್ಸ್ ಮಾಡ್ಬೇಕು ಅನ್ನೋದಾದ್ರೆ ಕರ್ನಾಟಕದಲ್ಲಿ ಇಂಥ ಒಳ್ಳೊಳ್ಳೆ ನಿರ್ಮಾಪಕರು ಕನ್ನಡ ಸಿನಿಮಾಗಳನ್ನ ಯಾಕೆ ಮಾಡ್ಬೇಕು? ಈಗ ತಮಗೆ ಗೊತ್ತಿದೆಯೋ ಇಲ್ವೋ, ನಾನು 2 ಸಿನಿಮಾನು ಅನೌನ್ಸ್ ಮಾಡಿದ ತಕ್ಷಣ 2 ನಿರ್ಮಾಪಕರನ್ನು ಕರೆಸಿದ್ದೀನಿ ನಮ್ಮ ಚೇಂಬರ್ಗೆ. ಕೇಳಿ ಎದುರಿಗೆ ಇದ್ದಾರೆ, ನಮ್ಮ ಸಂಜು ವೆಟ್ಸ್ ಗೀತಾ ಆಗ್ಬೋದು, ಸುಮಂತ್ರ ಆಗ್ಬೋದು, ಇಬ್ಬರನ್ನೂ ಕರೆದು ಸರ್ ಮುಂದಕ್ಕೆ ಸಿನಿಮಾಗಳೇ ಇಲ್ಲ ಕನ್ನಡ ಸಿನಿಮಾಗಳು, ತಾವು ಯಾರೊಬ್ಬರು ಸ್ವಲ್ಪ ಒಂದು 2 ವೀಕ್ಸ್ ಮುಂದೆ ಹೋಗ್ಬಿಟ್ಟು ನೀವು ಬನ್ನಿ ಅಂತ ನಾನು ಸೌಹಾರ್ದತೆಯಿಂದ ಫ್ರೆಂಡ್ಲಿ ಕೇಳಿದ್ದೀನಿ. ಅದನ್ನು ಅಂದ್ರೆ ನೀವೇ ಮಾಡ್ತಾ ಇದ್ರೆ postpone ಮಾಡಿ. ಬೀಟ್ ಪ್ಲಸ್ ಕರ್ನಾಟಕ